ಸರಿನಾ ಇವತ್ತು ಸರಿ ಆಗುತ್ತೆ ಹಂಗೆ ಹಿಡ್ಕೊ ಆಯ್ತು ನೋಡ್ರಿ ಆಮೇಲೆ ಸ್ವಾಮಿಯವ್ರ ಹತ್ರ ಹೋಗಂತ ಬರೋಣ ವಿಷಯಕ್ಕೆ ನಾಳೆ ನಾವು ನೋಡ್ಬೇಕಾಗಿರೋ ಸ್ಥಳಗಳಲ್ಲಿ ಇದು ಒಂದು ಇವೆಲ್ಲ ದಿನಾಪತ್ತಿರ್ತೀವಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಕೈ ಮುಗಿತಿರ್ತೀವಿ ಹೋಗ್ತಿರ್ತೀವಿ ಈ ಸ್ಥಳದ ವಿಶೇಷತೆ ಏನು ಗೊತ್ತಿಲ್ಲ ನಿಮಗೆ ಹಾಗಾಗಿ ಗೊತ್ತಿಲ್ಲ ಅಂತಾನೆ ವಿಶೇಷತೆಯನ್ನು ಹೇಳೋಣ ಅಂದ್ರೆ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ ಸೊ ಇವತ್ತು ನಾನು ಈ ಫಸ್ಟ್ ಇಲ್ಲಿ ಇಸ್ಕೊಂಡಿನಿ ಇದು ಕಾಣಿಸುತ್ತಲ್ಲ ಇದಕ್ಕೊಂದು ಹೆಸರಿದೆ ಯಾರಿಗಾದ್ರು ಗೊತ್ತಾ ದೀಪಕಂಬ ಅಥವಾ ದೀಪಸ್ತಂಭ ಅಂತ ಹೇಳಿ ವೆರಿ ಗುಡ್ ಎಂತಂತ ಇದಕ್ಕೆ ದೀಪಸ್ತಂಭ ಸ್ತಂಭ ಸ್ತಂಭ ಮತ್ತೆ ಕಂಬ ಎರಡು ಪದಗಳು ಒಂದೇ ಬರುತ್ತೆ ಗಣಿತ ಪಾಠ ಬರ್ಬೇಕಾದ್ರೆ ಹೇಳಿರ್ತಾರೆ ಸ್ತಂಭ ಮತ್ತೆ ಕಂಬ ಅಂತ ಇಲ್ಲಿ ಯಾವಾಗೆಲ್ಲ ವಿದ್ಯುತ್ ಇದ್ದಿಲ್ಲ ಎಲೆಕ್ಟ್ರಿಸಿಟಿ ಇದ್ದಿಲ್ಲ 7ನೇ ಕ್ಲಾಸಲ್ಲಿ ಒಂದು ಪಾಠ ಇದೆ ಇಂಗ್ಲಿಷ್ ಅಂತ ಒಂದು ನೆನಪ ಮಾಡ್ಕೋ 7ನೇ ಕ್ಲಾಸರಿಗೆ ಸಮುದ್ರ ತೀರದಲ್ಲಿ ಒಂದೇನೋ ಇರುತ್ತೆ ಅಂತೇಳಿ ಲೈಟ್ ಹೌಸ್ ಇರ್ತಲ್ವಾ ಅದೇ ಪ್ಯಾಟರ್ನ್ ಅಲ್ಲಿ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ದೇವಸ್ಥಾನದ ಮುಂದೆ ಇದು ದೀಪಸ್ತಂಭ ನಿಮ್ಗೆಲ್ಲ ಎಲೆಕ್ಟ್ರಿಸಿಟಿ ಇದ್ದಿಲ್ಲಲ್ಲ ಆ ಊರು ಇದೆಯೋ ಇಲ್ಲ ಅಂತ ಗೊತ್ತಾಗ್ಲಿ ಅನ್ನುವಂಥ ಕಾನ್ಸೆಪ್ಟಿಗೆ ಪ್ರತಿಯೊಂದು ಊರಲ್ಲೂ ಇದೆ ನಿಮ್ಮೂರಲ್ಲೂ ಇದೆ ಯಾವ ದೇವಸ್ಥಾನ ಇದಾವಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಹಳೆ ದೇವಸ್ಥಾನದಲ್ಲಿ ಈ ತರದ ಕಂಬ ಇರುತ್ತೆ ದೀಪಸ್ತಂಭ ಅಂತ ಹೇಳ್ತೀವಿ ಈ ದೀಪಸ್ತಂಭದಲ್ಲಿ ಸಾಯಂಕಾಲ ಆದ ಮೇಲೆ ಹತ್ತಿ ಆ ತುದಿಯಲ್ಲಿ ದೀಪವನ್ನು ಏನಿಸ್ತಾರೆ ದೀಪ ಹಚ್ತಾರೆ ಅದು ಉದ್ದೇಶ ಏನ್ ಗೊತ್ತಾ ಇಡೀ ಊರಿಗೆ ಒಂದು ಬೆಳಕಾಗುತ್ತೆ ಅವಾಗೆಲ್ಲ ಕಾರುಗಳಿರ್ತಿದ್ವು ನಡ್ಕೊಂಡೆ ಜನ ಅಡ್ಡಾಡ್ತಾ ಇದ್ರು ನಡ್ಕೊಂಡೆ ಅಡ್ಡಾಡ್ಬೇಕಾದ್ರೆ ಊರು ಎಲ್ಲಿದೆ ಅಂತ ಕಾಣಿಸ್ತಾ ಇದ್ದಿಲ್ಲ ಈ ಎತ್ತರ ಪ್ಲೇಸ್ ಅಲ್ಲಿ ದೀಪವನ್ನ ಇಟ್ಟಾಗ ಕಾಡನ್ನು ತಪ್ಪಿಸ್ಕೊಂಡವರಿಗೆ ದುಕಾನ್ಸ್ ದೂರದಲ್ಲೆಲ್ಲ ದೀಪ ಕಾಣಿಸ್ತಾ ಇದೆ ಉಳಿತಾ ಇದೆ ಅಲ್ಲೆಲ್ಲ ಊರಿದೆ ಅಂತ ಗೊತ್ತಾಗ್ತಾ ಇದೆ ಆ ಊರಿಗೆ ಹೋಗಿ ದಾರಿ ಕೊಡ್ತಾ ಇದೆ ಆ ಉದ್ದೇಶದಿಂದ ಪ್ರತಿಯೊಂದು ಊರಿನಲ್ಲೂ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ದೀಪಸ್ತಂಭಗಳನ್ನು ನಿರ್ಮಾಣ ಮಾಡ್ತಾರೆ ಅದ್ರ ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿನೂ ಬರುತ್ತೆ ಅನ್ನೋದು ಒಂದು ನಂಬಿಕೆ ಅರ್ಥ ಆಯ್ತಲ್ಲ ಇನ್ನು ಈ ಕಲ್ಲು ಮಠಕ್ಕೆ ಬರೋಣ ಇದು ಹಿರೇಕಲ್ಮಠ ಅಂತ ಈ ಹಿರೇಕಲ್ಮಠದಲ್ಲಿ ಸಾಮಾನ್ಯವಾಗಿ ಬಳಸುವಂತದ್ದು ಎಲ್ಲಾ ಕಲ್ಲುಗಳನ್ನು ದೊಡ್ಡ 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 ಕಲ್ಲುಗಳನ್ನು ಬಳಸ್ತಾರೆ ಇಲ್ಲಿಂದಲೂ ಬಂತು ಇದು ದೊಡ್ಡ ಕಲ್ಲು ನೆನಪಿನಕ್ಕಾಗಲ್ಲ ಅಂತ ಏನಿಲ್ಲ ಅವತ್ತು ಸುಮಾರಿಗೆ ದೇವಸ್ಥಾನ ಕಟ್ಟಿದಂತೆ 500-600 ವರ್ಷಗಳ ಹಿಂದೆ ಎಷ್ಟು ವರ್ಷಗಳ ಹಿಂದೆ 600 ವರ್ಷಗಳ ಹಿಂದೆ ಅವಾಗ ಪೂರ್ತಿ ಕಲ್ಲುಗಳನ್ನ ತಗೊಂಡ್ಬಂದು ಕಲ್ಲುಗಳಿಂದಲೇ ಕಟ್ಟಡವನ್ನು ಕಟ್ಟಿರುವಂತ ಎಲ್ಲ ಕಲ್ಲು ಇದು ಕಲ್ಲು ಇದು ಜೋಕಾಲಿ ಕಲ್ಲು ಅಂತ ಹೇಳ್ತೀವಿ ಜೋಕಾಲಿ ಕಟ್ಟಿ ಜೋಕಾಲಿ ಕಲ್ಲು ಈ ಪ್ರತಿಯೊಂದು ಕಲ್ಲುಗಳದ್ದು ದೊಡ್ಡ 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 ಕಲ್ಲುಗಳಿಂದಲೇ ಕಟ್ಟಿದ್ದಾರೆ ಇಲ್ಲಿ ಕಟ್ಲಿ ಗುಡ್ಡ ಅಂತ ಇದೆ ಗೊತ್ತಲ್ಲ ಕಟ್ಲಿ ಗುಡ್ಡದಿಂದ ದೊಡ್ಡ 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 ಕಲ್ಲುಗಳನ್ನ ತಗೊಂಡ್ಬಂದ್ರು ಕಲ್ಲುಗಳೆಲ್ಲ ಇಲ್ಲಿ ನೋಡ್ಕೊಂತ ಹೋದ್ರೆ ಕಾಣಿಸ್ತಾ ಬರುತ್ತೆ ಅಲ್ಲಿ ಪ್ರತಿಯೊಂದು ಕಲ್ಲುಗಳಿದ್ದಾರೆ ಆ ಮಠ ವಿಶೇಷವಾಗಿ ಅನ್ಸುತ್ತೆ ಈ ಕಲ್ಲುಗಳು ದೊಡ್ಡ ಯಾವತ್ತೂ ಅಬ್ಸರ್ವ್ ಮಾಡಿಲ್ಲ ನೋಡಿಲ್ಲಲ್ಲ ಬರೋದು ಕೈ ಮುಗಿದು ಹೋಗೋದಾಗಿರುತ್ತೆ ಫಸ್ಟ್ ನಾವು ಬಂದಷ್ಟೇ ಇಲ್ಲಿ ಏನೋ ಇದೆ ಏನೋ ವಿಶೇಷತೆ ಇದೆ ಅಂತ ನೋಡ್ಬೋದು ಇಲ್ಲಿ ಹೋಗೋದಷ್ಟೇ ಒಂದು ಪ್ರಾಣಿ ಇದೆ ಈ ಪ್ರಾಣಿ ಜೊತೆಗೆ ಅಲ್ಲೇನೋ ಇದು ಮಾಡ್ತಾರೆ ಇಲ್ಲಿ ಒಂದು ಇದಿದೆ ಈ ಕಡೆ ಇದಿದೆ ಸುತ್ತಲೂ ನೋಡ್ತಾ ಒಂದೊಂದು ಚಿತ್ರಗಳನ್ನ ಇರ್ತದೆ ಇಲ್ಲಿ ಒಂದಿದೆ ಏನಿದೆ ಗೊತ್ತಲ್ಲ ಆ ಕಡೆದೇನು ಇದಿದು ಇಲ್ಲೊಂದು ಚಿತ್ರ ಇರ್ತದೆ ಅದೇನೋ ಮಾಡ್ತಾ ಇದೆ ಪ್ರತಿಯೊಂದು ಚಿತ್ರದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಆ ವಿಶೇಷತೆ ತಕ್ಕಂತ ಕೆತ್ತಿರ್ತಾರೆ ಆ ಶಿಲ್ಪಿಯ ಕಲ್ಪನೆ ಆಗಿರುತ್ತೆ ಇದು ನಮ್ಮ ಒಂದರಲ್ಲಿ ಅಲ್ಲಲ್ಲೇ ಇದಾವೆ ಇಲ್ಲಿ ಹೋಗ್ತಾ ಹೋದ್ರೆ ಅಲ್ಲಿ ನವಿಲಿದೆ ಆ ಕಡೆ ಆನೆ ಬಿಡಿಸಿದ್ರೆ ಆ ಕಡೆ ಹೋಗ್ತಾ 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 ಕಲ್ಲಲ್ಲೇ ಕೆತ್ತಿರುವಂತಹ ಕೆಲಗಳು ಇದಾವೆ ನೀವು ಬಂದ ನೋಡಿರಲ್ಲ ಸಾಮಾನ್ಯವಾಗಿರಲ್ಲ ಅಬ್ಸರ್ವ್ ಮಾಡಿರಲ್ಲ ಅಬ್ಸರ್ವ್ ಮಾಡ್ಬೇಕು ಪ್ರತಿಯೊಂದು ಮುಂದ್ಗಡೆ ಸತೀಶ್ವರ ಮೇಡಿಗೆ ಒಂದು ದೇವರಿದೆ ಆ ದೇವರಲ್ಲಿ ಕೈಯಲ್ಲಿ ಒಂದೇನೋ ಇದೆ ಅದು ನೋಡಿದ ತಕ್ಷಣ ಅದು ಲಕ್ಷಣ ಇರುತ್ತೆ ಎಂಥದ್ದೇ ದೇವರು ಅಂತೇನಾಗಿದೆ ಅದಕ್ಕೆ ಒಂದ್ ಕೈಲಿ ಏನಿರುತ್ತೆ ನಮ್ಮ ಕೈಲಿ ಏನಿರುತ್ತೆ ಅದು ನೋಡಿದ ತಕ್ಷಣ ಅದು ಇಂಥ ದೇವರು ಅಂತ ಗುರುತಿಸ್ತೀವಿ ಆ ಗುರುತಿಸೋಕೆ ಅದು ಲಕ್ಷ್ಮಣ ಮೇಲೆ ಅಬ್ಸರ್ವ್ ಮಾಡ್ತಾರೆ ಮುಂದೆ ಎಲ್ಲ ಬಸವಣ್ಣ ಇದೆ ಬಸವನ ಮುಂದೆ ಶಿವಲಿಂಗ ಇದೆ ಪ್ರತಿಯೊಂದಕ್ಕೂ ಒಂದೊಂದು 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 ಏನಾಗಿದೆ ವಿಶೇಷತೆಗಳನ್ನ ಒಂದು ಅಭಿಷೇಕದಲ್ಲಿ ಮಾಡ್ಬೇಕು ಆಮೇಲೆ ನೋಡ್ರಿ ಇದು ಯಾವ ಪ್ರಾಣಿ ಅಂತ ಗೊತ್ತಾ ಯಾವುದು ಸಿಂಹ ಇಲ್ಲಿ ಕಡೆ ಸುತ್ತಲೂ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನೆಲ್ಲ ಕೆತ್ತಿರುವಂಥದ್ದು ಪ್ರತಿಯೊಂದು ಜೀವಿಗಳು ಚಿತ್ರಗಳನ್ನ ಇಲ್ಲಿ ಕೆತ್ತಿರ್ತಾರೆ ಈಗ ಕಟ್ಟಿಗೆಯಿಂದ ಕಲ್ಲು ತಗೊಂಡ್ರಲ್ಲ ಆ ಕಲ್ಲುಗಳನ್ನ ಬಳಸ್ಕೊಂಡು
ಕಟ್ಟಿದ್ರು. ಕಟ್ಟಿಗೆ ಕಲ್ಲುಗಳನ್ನ ಅಲ್ಲಿಂದ ತಗೊಂಬಂದು ದೊಡ್ಡ ದೊಡ್ಡ ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲುಗಳಲ್ಲ, ದೊಡ್ಡ ದೊಡ್ಡ ಕಲ್ಲುಗಳನ್ನ ತಗೊಂಡ್ಬಂದು ಈ ಮಠವನ್ನ ಕಟ್ಟಿದ್ವಿ. ಹಾಗಾಗಿ ಹಿರೇಕಲ್ ಮಠ ಅಂತ ಫೇಮಸ್ ಆಗಿದೆ. ನಾವಷ್ಟೇ ಬಂದು ನೋಡ್ಕೊಳ್ಳೋದಿಲ್ಲ, ಬಹಳಷ್ಟು ಬಂದು ನೋಡ್ಕೊಂಡು ಹೋಗ್ತದೆ ಮಠದ ಏನೋ ವಿಶೇಷತೆ ಇದೆ ಅಂತೇಳಿ. ಈ ಮಠ ಕಟ್ಟಬೇಕಾದ್ರೆ ಅವಾಗೆಲ್ಲ 500-600 ವರ್ಷಗಳಿಂದ ಯಂತ್ರಗಳಿದ್ದಿಲ್ಲ. JCB, ದೊಡ್ಡ ದೊಡ್ಡ ಇಟಾಚಿ, ದೊಡ್ಡ ದೊಡ್ಡ ಕಲ್ಲುಗಳಿಂದ ಕಾಲಿದ್ದಿಲ್ಲ. ಇವನ್ನೆಲ್ಲ ಕಟ್ಟಿದ್ದ ಯಾರಪ್ಪ ಅಂದ್ರೆ ಮನುಷ್ಯರು ಆನೆಗಳನ್ನ ಬಳಸ್ಕೊಂಡು ಮನುಷ್ಯ ಏನ್ ಮಾಡಿದ್ರು ಕಟ್ಟಿದ್ರು. ಈ ಕಟ್ಟಿದಾಗ ಇದ್ರಲ್ಲಿ ಒಂದು ಐತಿಹ್ಯ ಇದೆ. ಏನಪ್ಪಾ ಅಂದ್ರೆ ಈ ಮಠವನ್ನ ಭೂತಗಳು ಕಟ್ಟಿದ್ವು ಅಂತ. ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲನ್ನ ಮನುಷ್ಯ ಕಲ್ಲು ಎತ್ತಿ ನಿಲ್ಸಕ್ಕಾಗಲ್ಲ. ನಮಗೊಂದು ಸಣ್ಣ ಕಲ್ಲು ಎತ್ತಕ್ಕೆ ಒದ್ದಾಡ್ತೀವಿ. ಇದು ಇಷ್ಟು ರುಚಿ ಇರುತ್ತೆ ಗೊತ್ತಾ? ಟನ್ ಗಟ್ಟಲೆ ಇರುತ್ತೆ. ಟನ್ ಅಂದ್ರೆ ಎಷ್ಟು ಅಂತ ಗೊತ್ತಾ? ಎಷ್ಟು ಕೆಜಿ ಹೇಳ್ತೇನೆ? 1000 ಕೆಜಿಗೆ 1 ಟನ್ ಅಂತ ಹೇಳ್ತೇವೆ. ಟನ್ ಅಂದ್ರೆ 1000 ಕೆಜಿ. 100 ಕೆಜಿ ಅಂತ ಹೇಳ್ತೇವೆ. ಕ್ವಿಂಟಲ್. ಐದಕ್ಕೆ ಜನ ಯಾರು ರೂಪಾಯಿ ಕ್ವಿಂಟಲ್ ನೆನ್ಪಿಡ್ಕೊಂಡಿರ್ಬೇಕು. 1 ಕ್ವಿಂಟಲ್ ಅಂದ್ರೆ 100 ಕೆಜಿ. 1 ಟನ್ ಅಂದ್ರೆ 1000 ಕೆಜಿ ಅಥವಾ 10 ಕ್ವಿಂಟಲ್. ಕ್ವಿಂಟಲ್ ಟನ್ ಗಟ್ಟಲೆ ಭಾರ ಇರುತ್ತೆ. ಟನ್ ಗಟ್ಟಲೆ ಭಾರ ನೀವೆಲ್ಲ ಎಷ್ಟು ಕೆಜಿ ಇರ್ತೀರಿ? 20-25 ಕೆಜಿ ಇದ್ದೀರಿ. ನಿಮ್ಮನ್ನ ಎತ್ತಕ್ಕೆ ನಿಮ್ಮ ಅಪ್ಪ ಅಮ್ಮ ಸುಸ್ತಕತ್ತೆ. ಮತ್ತೆ ಟನ್ ಗಟ್ಟಲೆ 1000 ಕೆಜಿ ಗಟ್ಟಲೆ ತೂಕ ಇರುವಂತ ಕಲ್ಲನ್ನ ಎತ್ತಿ ತಗೊಂಡು ನಿಲ್ಲಿಸಿ ದೊಡ್ಡ ಮಠವನ್ನು ಕಟ್ಟಿದ್ದಾರೆ. ಆ ಮಠವನ್ನು ಕಟ್ಟಿದಾಗ ಈ ಚೆನ್ನಪ್ಪ ಸ್ವಾಮಿದೊಂದು ಪವಾಡ ನಡೀತಾ ಇತ್ತು. ಚೆನ್ನಪ್ಪ ಸ್ವಾಮಿದು ಏನ್ ಪವಾಡ ನಡೀತಾ ಇತ್ತು ಅಂದ್ರೆ, ಅವರೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ, ಕೆಲಸ ಮಾಡಿ ಆದ್ಮೇಲೆ ಎಲ್ಲರೂ ಲೈನಿಗೆ ಕುತ್ಕೊಬೇಕಾಗಿತ್ತು. ಕುತ್ಕೊಂಡಾಗಿ ಕುಂತಾಗ ಒಂದು ಮಣ್ಣಿನ ರಾಶಿನ ಮಣ್ಣಿನ ರಾಶಿ ದುಡ್ಡು ಮಾಡ್ಕೊಬೇಕಾಗಿತ್ತು. ರಾಶಿ ಆ ದುಂಡು ಮಾಡ್ಕೊಂಡಾಗ ಅಷ್ಟು ಒಂದೊಂದ್ ಕಡೆ ದುಂಡು ಮಾಡ್ಕೊಂಡು ಹೋಗ್ತಿದ್ರಲ್ಲ, ಚೆನ್ನಪ್ಪ ಸ್ವಾಮಿ ಕೈಲಿ ಒಂದು ಬೆಟ್ಟ ಇರ್ತಿತ್ತಂತೆ. ಅದು ಮಂತ್ರ ಬೆಟ್ಟ ಅಂತೇಳಿ. ಅವ್ರೇನ್ ಮಾಡ್ತಾ ಇದ್ರಂತೆ, ಅವ್ರು ದುಂಡು ಮಾಡ್ಕೊಂಡ್ರಂತ ಒಂದೊಂದು ರೌಂಡ್ ಹಾಕಂತ ಹೋಗ್ತಾರೆ. ರಾಶಿ, ಮಣ್ಣಿನ ರಾಶಿ ಸುತ್ತ ಹಾಕಂತ ಹೋಗ್ತಾ ಇದ್ದಾರೆ. ಹಾಕಂತ ಹೋಗ್ತಿದ್ದಂತೆ ಅವ್ರು ಮಣ್ಣು ತೆಗೆದಾಗ ಆ ಮಣ್ಣಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೋ ಅಷ್ಟು ಕೂಲಿ ಸಿಕ್ತಿತ್ತು. ಯಾರು ಎಷ್ಟು ಕೆಲಸ ಮಾಡಿರೋ ಅಷ್ಟು ಕೂಲಿ. ಒಬ್ಬೊಂದು ಬರೀ ಸ್ವಲ್ಪ ಕೆಲಸ ಮಾಡಿದ್ರೆ 10 ರೂಪಾಯಿ ಕೂಲಿ, ಜಾಸ್ತಿ ಕೆಲಸ ಮಾಡಿದ್ರೆ 100 ರೂಪಾಯಿ ಕೂಲಿ. ಅವರೆಷ್ಟು ಶ್ರಮ ಹಾಕಿರ್ತಾರೋ ಅಷ್ಟು ಕೂಲಿ ಸಿಕ್ತಿತ್ತು. ಅದು ಈ ಮಠದ ಒಂದು ವಿಶೇಷತೆ. ಇನ್ನು ಈ ಹೊನ್ನಾಳಿಯಲ್ಲಿ ಯಾಕೆ ಹೆಸರು ಬಂತು ಅನ್ನೋದಕ್ಕೂ ಒಂದು ಹೆಸರಿದೆ. ಚೆನ್ನಪ್ಪ ಸ್ವಾಮಿ ಇಲ್ಲಿಗೆ ಬಂದು ಇಲ್ಲಿಗೆ ಹೊನ್ನಾಳಿ ಮಠಕ್ಕೆ ಬಂದಳು. ಹೊನ್ನಾಳಿ ಮಠಕ್ಕೆ ಬಂದಾಗ ಇಲ್ಲಿ ಒಂದು ಅರಳಿ ಮರ ಇತ್ತಂತೆ. ಅರಳಿ ಮರ ಗೊತ್ತಲ್ಲ, ಅದು ಆ ಕಡೆ ಇದೆಯಲ್ಲ, ಅದು ಅರಳಿ ಮರ ಅಂತ ಹೇಳ್ತೀವಿ. ಇಲ್ಲಿ ಒಂದು ಅರಳಿ ಮರ ಇತ್ತಂತೆ. ಆ ಅರಳಿ ಮರದಲ್ಲಿ ಎಲ್ಲರೂ ಬಂದರು, ಎಲ್ಲ ಮಂತ್ರ ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದ್ದಂತೆ. ಯಾರೋ ಒಬ್ಬನು ದೇವ್ರ ನಮ್ಮದೇ ಇದ್ದದ್ದು ಅಥವಾ ಇದು ಮಾಡೋದಂದ್ರೆ ಏನ್ ಮಾಡಿದ್ರೆ, ನಿಮ್ಮಲ್ಲಿ ಏನೂ ಶಕ್ತಿ ಇಲ್ಲ, ಏನೋ ಬೋಗಸ್ಸು ನಿಮ್ಮನ್ನ ಹೇಳ್ತಿದ್ರಿ, ನಿಮ್ಮಲ್ಲಿ ಏನು ಪವಾಡ ಗಿವಾಡ ಇಲ್ಲ ಅಂತ ಅಂದ್ರಂತೆ. ಅದಕ್ಕೆ ಆಯ್ತು, ಏನ್ ಪವಾಡ ಮಾಡ್ಬೇಕು ಏನು ಅಂತ ಕೇಳಿದಂತೆ. ಈ ಮರದಲ್ಲಿರೋ ಅರಳಿ ಮರದಲ್ಲಿರೋ ಎಲೆಗಳೆಲ್ಲ ಚಿನ್ನದವಾಗಬೇಕು ಅಂತ ಹೇಳಿ ಹೇಳಿದಂತೆ. ಆಯ್ತು ಅಂತೇಳಿ ಅವ್ರಿಗೆ ಮಂತ್ರದಿಂದ ಮುಟ್ಟಿದ್ರು. ಮುಟ್ಟಿ ಒಂದು ದಿವಸ ನೆಕ್ಸ್ಟ್ ಡೇಗೆ ಏನಾಗುತ್ತೆ, ಆ ಅರಳಿ ಮರದಲ್ಲಿರುವಂತ ಎಲೆಗಳೆಲ್ಲ ಚಿನ್ನದವಾಗುತ್ತೆ. ಚಿನ್ನಕ್ಕೆ ಇನ್ನೊಂದು ಹೆಸರು, ಒಂದು ಅಂಕೆ. ಚಿನ್ನಕ್ಕೆ ಒಂದು ಅರಳಿ ಅಂತ ಆಯ್ತು. ಯಾವಾಗ ಒಂದರಳಿ ಆಗಿ ಕೊನೆಗೆ ಏನಾಗ್ತಾ ಈಗ ಹೊನ್ನಾಳಿ ಅಂತೇಳಿ ಹೆಸರು ಬಂತು ಅಂತ ನಂಬಿಕೆ. ಚೆನ್ನಾಗಿದೆಲ್ಲ. ಮೂರಿನ ವಿಶೇಷತೆ ಅದು. ಇವನ್ನೆಲ್ಲ ತಿಳ್ಕೊಂಬೇಕು ನೀವು. ಇವನ್ನೆಲ್ಲ ತಿಳ್ಕೊಬೇಕು ಅಂತಂದ್ರೆ ನಾವು ಇಲ್ಲಿ ಕರ್ಕೊಂಡ್ಬಂದಿರೋದು. ಒಂದು ಕತೆ ಚೆನ್ನಪ್ಪ ಸ್ವಾಮಿ ಮಠದಲ್ಲಿ ಆಲ್ಮೋಸ್ಟ್ ಕಲ್ಲಲ್ಲೇ ಆಗಿದೆ. ಆಮೇಲೆ ತೋರಿಸ್ಕೊಂಡ್ರೆ ಪ್ರತಿಯೊಂದು ಕಲ್ಲೇ, ದೊಡ್ಡ ದೊಡ್ಡ ಕಲ್ಲು, ಸಣ್ಣ ಕಲ್ಲಲ್ಲ, ಎತ್ತರವಾಗಿರುವಂತ ದೊಡ್ಡ ದೊಡ್ಡ ಕಲ್ಲು. ಇಂಥ ಕಲ್ಲುಗಳು ನಮಗೆಲ್ಲ ಎತ್ತರಕ್ಕಾಗಲ್ಲ. ಈಗ 10 ಜನ 20 ಜನ ಎಲ್ಲ ಎತ್ತರಕ್ಕಾಗಲ್ಲ ಇದನ್ನ. ಯಾಕೆಂದ್ರೆ ಇಲ್ಲಿ ಎಷ್ಟು ತೂಕ ಇರುತ್ತೆ? ಟನ್ ಗಟ್ಲೆ. 10 ಟನ್ನು, 20 ಟನ್ನು, 30 ಟನ್ನು, 50 ಟನ್ನು ಒಂದೊಂದು ಟನ್. 50 ಅಂದ್ರೆ ಎಷ್ಟು ಕೆಜಿ ಆಗತ್ತೆ? 1 ಟನ್ ಅಂದ್ರೆ ಎಷ್ಟು ಕೆಜಿ? 1000 ಕೆಜಿ. 50 ಅಂದ್ರೆ 50,000 ಕೆಜಿ ಒಂದು ಕಲ್ಲು. ಒಂದು ಕಲ್ಲು 50,000 ಕೆಜಿ ಇರುತ್ತೆ. ಅಷ್ಟೆಲ್ಲ ತೂಕದ ಕಲ್ಲುಗಳನ್ನ ಎತ್ತಿ ನಿಲ್ಲಿಸಿ ಮಾಡ್ತಾರೆ. ಇದಕ್ಕೆ ದೊಡ್ಡ ಕಲ್ಲಿನ ಮಠ, ಹಿರೇಕಲ್ಲಿನ ಮಠ. ಹಿರೇಕಲ್ಲು ಮಠ ಅಂತ ಯಾಕೆ ಗೊತ್ತೆ? ಮಠ ಕಲ್ಲು ಅನ್ಕೊತ್ತಲ್ಲ, ಆ ಕಲ್ಲಿನಿಂದ ನಿರ್ಮಾಣವಾಗಿರುವ ಮಠ. ಅದು ಹಿರೇಕಲ್ಲು ಮಠ ಅಂದ್ರೆ ಹಿರೇ ಅಂತ ಹೇಳಿದ್ರೆ
ಹಿರೇಕಂಚಾಳಿ ಮನ್ಮಂದಿಗೆಲ್ಲ ಅಂತಾರೆ ಅಲ್ಲ, ಗಾದೆ ಮಾತದೆ ಹಿರಿಯರು ದೊಡ್ಡವರು ಅಂತೇಳಿ, ದೊಡ್ಡಕ್ಕಂಚಾಳಿ ಮನ್ಮಂದಿಗೆಲ್ಲ ಅಂತೇಳಿ. ಅಕ್ಕ ಹೆಂಗ್ ಮಾಡ್ತಾರೆ, ಸಣ್ಣ ತಮ್ಮಂದ್ರು ತಕ್ಕ ತಂಗಿಯರು ಹಂಗೆ ಮಾಡ್ತಾರೆ ಅಂತ ಬೈತಿರ್ತಾರೆ ನಿಮ್ಮ ಮನೆಗೆ. ಹಂಗೆ ಹಿರೇದು ದೊಡ್ಡದು, ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಾಣವಾಗಿರುವ ಮಠ ಆಗಿರೋದ್ರಿಂದ ಇದು ಹಿರೇಕಲ್ ಮಠ ಅಂತೇಳಿ ಕರಿತೀವಿ. ಇದೊಂದು 600 ವರ್ಷಗಳ ಇತಿಹಾಸ ಇದೆ. ಈ 600 ವರ್ಷಗಳ ಇತಿಹಾಸ ಹೊಂದಿರುವಂತದ್ದಲ್ಲಿ ಬಹಳಷ್ಟು ಸ್ವಾಮೀಜಿಯವರು ಈ ಮಠದಲ್ಲಿ ಪೀಠಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಚನ್ನಮಲ್ಲಿಕಾರ್ಜುನ ಒಡೆಯರು ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು. ಯಾರಾಗಿದ್ದಾರೆ ಪೀಠಾಧ್ಯಕ್ಷರು? ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಒಡೆಯರ್, ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರು ಈಗ ಈ ಮಠದ ಪೀಠಾಧ್ಯಕ್ಷರು. ಆಡಳಿತವನ್ನೆಲ್ಲ ಕಲ್ಕೊಳ್ಳುವಂಥದ್ದು ಅವರು. ಇದಕ್ಕಿಂತ ಹಿಂದೆ ಚೆನ್ನಪ್ಪ ಸ್ವಾಮಿಯವರು ಈ ಮಠವನ್ನು ನಿರ್ಮಾಣ ಮಾಡಿದ್ರು, ಈ ಮಠವನ್ನ ಕಟ್ಟಿದ್ರು ಅಂತೇಳಿ ನಂಬಿಕೆಯಿಂದ ಚೆನ್ನಪ್ಪ ಸ್ವಾಮಿ ಮಠ ಅಂತಲೂ ಕಟ್ತಿದ್ರು. ಅವರು ಪವಾಡಗಳನ್ನ ಮಾಡ್ತಾ ಇದ್ರು, ತುಂಬಾ ಪವಾಡಗಳನ್ನ ಮಾಡಿ ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡಿದ್ರು ಅನ್ನುವಂಥದ್ದು ಒಂದು ನಂಬಿಕೆ ಆಯ್ತು. ಹಾಗೆ ಇದನ್ನ ಭೂತಗಳು ಕಟ್ಟಿದ್ರು, ಅದಕ್ಕೆಲ್ಲ ಭೂತ ದೇವಸ್ಥಾನ ಕಾಣಬಹುದು, ಭೂತಪ್ಪ ದೇವಸ್ಥಾನಗಳು ಇದೆ. ಭೂತ ದೇವಸ್ಥಾನ ಅಂದ್ರೆ ಭೂತಪ್ಪ ಈ ದೇವಸ್ಥಾನ ಕಟ್ಟಿದ್ದಾರೆ. ಸೊ ನೀವು ನೋಡ್ಬೇಕಾದ್ರೆ ಏನೇನು ಡೌಟ್ಸ್ ಬರುತ್ತೆ ಅಂತೇಳಿ ಆಮೇಲೆ ಮತಸಲ ಹೇಳೋಣ ಅಂತ, ಏನೇನು ಡೌಟ್ಸ್ಗಳು ಬಂದ್ರೆ ಆಮೇಲೆ ಕೇಳ್ಕೋಣ ಅಂತ. ಈಗ ನೀವು ಮಠವನ್ನ ಪ್ರತಿಯೊಂದನ್ನು ವೀಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಂದಕ್ಕೂ ಹೋದ್ರೆ ನಾವು ಒಂದೊಂದು ಐತಿಹ್ಯ ಇರುತ್ತೆ, ಒಂದೊಂದು ಕಾರಣ ಇರುತ್ತೆ. ಆ ಕಾರಣವನ್ನ ಹುಡ್ಕೊಂತ ಮಾಡ್ಕೊಂತ ಹೋಗ್ಬೇಕು. ಇಲ್ಲ ಅದ್ರ ಮಾಹಿತಿ ಇರೋದು ಒಂದು ಬೋರ್ಡ್ ಇರುತ್ತೆ, ಬೋರ್ಡ್ ಇಲ್ಲ ಈಗ ಮಠದ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಆ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ತಾರೆ. ಇದು ತುಂಬಾ ದೊಡ್ಡ ಮಠ, ತುಂಬಾ ವಿಶೇಷವಾಗಿರುವಂಥದ್ದು. ಅಲ್ಲಿ ಸ್ವಾಮೀಜಿ ಅವ್ರ ಹತ್ರ ಒಂದು ಬುಕ್ ಐತಿ ನೋಡ್ರಿ, ಗುರುಂ ಪರಂಪರೆ ಬುಕ್ಸ್ ಇಸ್ಕೊರೆ, ಅದ್ರ ಪ್ರತಿಯೊಂದು ಐತಿ ನೋಡ್ರಿ. ಸ್ವಾಮೀಜಿ ಅವ್ರ ಹತ್ರ ಬೇಕಾರೆ ಅಲ್ಲೇ ಕುಂತ್ಕೊಂಡು ಬೇಕಾರೆ ಅಲ್ಲೇ ಇದು ಮಾಡ್ಬೋದು. ಸ್ವಾಮೀಜಿ ಹತ್ರ ಒಂದು 10 ನಿಮಿಷ ಕೊಡ್ತೀವಿ. ಸರಿ, ಅಲ್ಲೇ ಬೇಕಾರೆ ಅಲ್ಲೇ ಬುಕ್ಸ್ ಇಸ್ಕೊಂಡು ಅಲ್ಲೇ ಮಾತಾಡ್ಬೋದು. ನೀವ್ಯಾರು ಹೇಳ್ತೀರಾ? ಇಲ್ಲ ಹೇಳ್ರಿ, ಹೇಳ ಸರ್. ನಾವ್ ಹೇಳಿದ್ರೆ ತಪ್ಪಾಯ್ತಾ? ತಪ್ಪೇನಿಲ್ಲ ಸರ್, ಕರೆಕ್ಟ್ ಆಯ್ತಾ? ಕರೆಕ್ಟ್ ಐತಿ. ಈಗ ಇಲ್ಲಿ ಬೇಡ, ಅಲ್ಲೊಂದು ಮರ ಇದೆ, ಇಲ್ಲಿ ಒಂದು ಮರ ಇದೆ, ನೋಡಿ ಅನ್ಸುತ್ತೆ. ಮೇಲೆ ದೊಡ್ಡ ಕಾಯಿ ಇರ್ತಾರೆ, ಕಾಯಿಗಳಿಗೆ ಎಂತ ಕಾಯಿ ಇರುತ್ತೆ ಅಂತ ಮೂರ್ಸಿದೆ ಅಲ್ಲ ಅದು. ಬಿಲ್ವ ಪತ್ರೆ ಮರ ಅಂತ ಹೇಳ್ತೀವಿ ಸರ್. ಸ್ವಲ್ಪ ಈ ಕಡೆ ಕುಂದಿಸ್ರಿ, ಪತ್ರೆ ಕಾಯಿ ಬಿದ್ದು ಕಷ್ಟ. ಇಲ್ಲ ಆಯ್ತು ಹೊರಟು. ಮತ್ತೆ ಬಿಲ್ವ ಪತ್ರೆ ಕಾಯಿಗಳು ಅಂತೇಳಿ, ಬಿಲ್ವ ಪತ್ರೆ ಕಾಯಿಗಳು, ಬಿಲ್ವ ಪತ್ರೆ ಮರ ಅಂತೇಳಿ, ಬಿಲ್ಪತ್ರೆ ಮರಗಳು ಅಂತೇಳಿ ಶಿವನಿಗೆ ತುಂಬಾ ಪ್ರಿಯವಾಗಿರುವಂತ ಮರ. ಇದರಲ್ಲಿ ಔಷಧಿ ಗುಣಗಳಿದ್ದಾವೆ. ಈ ಎಲೆಗಳನ್ನ ಒಣಗಿಸ್ಕೊಂಡು ಹುಡಿ ಮಾಡ್ಕೊಂಡು ಬೆಳಗ್ಗೆ ಹಾಲನ್ನ ಕುಡಿತಾರೆ, ದೇಹ ಆರೋಗ್ಯ ಒಳ್ಳೇದಾಗುತ್ತೆ. ಔಷಧೀಯ ಗುಣಗಳಿರುವಂತಹ ಸಸ್ಯಗಳಲ್ಲಿ ಇದು ಒಂದು ಬಿಲ್ವ ಮರ ಅಂತೇಳಿ. ಇವನ್ನ ಪೂಜೆ ಮಾಡೋದಕ್ಕೆ 3 ಪತ್ರಗಳನ್ನ 3 ದಳಗಳನ್ನ ಬಳಸ್ಕೊಳ್ತಾರೆ. 3 ದಳ ಬಿಲ್ವ ಪತ್ರೆ. ಬಿಲ್ ಪತ್ರೆಯಲ್ಲಿ ಇದು ಬಿಲ್ಲಿನ ಆಕಾರದಲ್ಲಿ ಕಾಣಿಸುತ್ತೆ, ಇದು ಬಾಣದ ಆಕಾರದಲ್ಲಿ ಕಾಣಿಸುತ್ತೆ ಅಂತ ಹೇಳಿ ಈಗ ಬಿಲ್ ಪತ್ರೆ, ಬಿಲ್ಲಿನ ಆಕಾರದಲ್ಲಿ ಕಾಣಿಸುತ್ತೆ ಅಂತ ಬಿಲ್ವ ಪತ್ರೆ ಬರ ಅಂತ ಕೇಳ್ತಾರೆ. ಕಾಣಿಸುತ್ತಲ್ಲ, 3 ದಳ. ಈ 3 ದಳವನ್ನ ಶಿವನಿಗೆ ಅಥವಾ ಶಿವನಿಗೆ ಅರ್ಪಣೆ ಮಾಡ್ತಾರೆ. ಶಿವನಿಗೆ ಪ್ರಿಯವಾದ ಪತ್ರೆ ಅಂತ ನಂಬಿಕೆ. ಬೇಡರ ಕಣ್ಣಪ್ಪ ನೋಡಿ ನನ್ನ ಕೇಳಿದ ಹೆಸರು, ಅವ್ನು ಮದುವೆ ಕೂತ್ಕೊಂಡು ಈ ಪತ್ರೆಯಿಂದಲೇ ಶಿವನಿಗೆ ಪೂಜೆ ಮಾಡಿರ್ತೀನಿ. ಅದಕ್ಕೆ ಶಿವ ಅವನಿಗೆ ಮೆಚ್ಚಿ ವರವನ್ನು ಬಿಲ್ಪತ್ರೆಯಿಂದ. ಹಾಗಾಗಿ ಶಿವರಾತ್ರಿ ಹಬ್ಬಗಳು ಸಹ ಅವತ್ತೇ ನಡೆಯುತ್ತೆ ಅಂತ ನನ್ನ ನಂಬಿಕೆ. ಶಿವರಾತ್ರಿ ಹಬ್ಬ ಫೆಬ್ರವರಿಯಲ್ಲಿ ಇದೆಯಲ್ಲ. ಓಕೆ, ಈಗ ಮಠದ ಒಳಗೆ ಹೋಗೋಣ. ಮಠದ ಒಳಗೆ ಹೋಗ್ತಂತ ದೇವರಿಗೆ ಕೈ ಮುಗಿದ್ಕೊಂಡು ಮುಂದಕ್ಕೆ ಬರೋಣ. ಅಲ್ಲಿ ನಾವು ಮಠಕ್ಕೆ ಹೋಗೋಣಂತೆ. ನಾವೇನು ನೋಡಿದ್ಯಾ? ಅರ್ಥ ಆಯ್ತಾ? ಎಲ್ಲ ಗೊತ್ತಾಯ್ತಲ್ಲ? ಅರ್ಥ ಆಯ್ತಲ್ಲ? ಇದಕ್ಕೆ ಜೋಕಾಲಿ ಸ್ತಂಭ ಅಂತ ಕರಿತೀವಿ. ಜೋಕಾಲಿ ಇದೆ, ಆ ಜೋಕಾಲಿಯಲ್ಲಿ ದೇವರನ್ನ ಇಟ್ಟು ತೂಗ್ತಾ ಇದ್ರು. ಅದೊಂದು ಆಚರಣೆ, ಆ ಭಕ್ತಿಯನ್ನ ಕಾಣುವಂತ ಆಚರಣೆಗಳು ಅದು ಒಂದು ಇಲ್ಲಿ ನಡೀತದೆ. ಇದೇನಿದು? ದೀಪಸ್ತಂಭ. ಹಿಂದಿನ ಕಾಲದಲ್ಲಿ ದೀಪಗಳನ್ನ ಮೇಲೆ ಹತ್ತಿ ಇಡ್ತಾ ಇದ್ರು, ಈಗಲೂ ಸಹ ಹತ್ತಿರ್ತಾರೆ ದೀಪ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ. ಅವಾಗ ಹಿಂದಿನ ಕಾಲದಲ್ಲಿ ಪ್ರತಿ ದಿವಸ ಇಡ್ತಾರೆ. ಇದು ಯಾವ ಮರ? ಬಿಲ್ಪತ್ರೆ ಮರ. ನೋಡಿಲ್ಲ ನೋಡ್ಕೊಂಡು ನೆನ್ಪಿಟ್ಕೊಂಡ್ರಿ, ನಿಮ್ಮ ಅಮ್ಮ ಬಿಲ್ಪತ್ರೆ ಸಂಬಂಧ ಅಂತ ಹೇಳಿದ್ರೆ ಇದನ್ನ ಬಿಲ್ಪತ್ರೆ ಪೂಜೆಗೆ ಅಂತೇಳಿ. ಓಕೆ, ಅರ್ಥ ಆಯ್ತಲ್ಲ? ಗೊತ್ತಾಯ್ತಲ್ಲ? ಮುಂದಕ್ಕೆ ಹೋಗೋಣ ಈಗ. ಅಬ್ದುಲ್ಲಾ ಏನೋ ಡೌಟ್ ಆಯ್ತಲ್ಲ? ಅಭಿಷೇಕ್
ಮಧ್ಯ ಮಧ್ಯ ಮಾತಾಡ್ಬೇಡ್ರಿ. ಅದು ಹೆಂಗೂ ಆಗಿಲ್ಲ, ಅದನ್ನ ಕಟ್ಟಿರುವಂತದ್ದು ನಿರ್ಮಾಣ ಮಾಡಿ ನೆಟ್ಟಿ ನಿಲ್ಸಿರುವಂತದ್ದು ಕಂಬ, ಏಕಶಿಲೆ ಕಂಬ. ಅದು ಏಕಶಿಲೆ ಅಂದ್ರೆ ಒಂದೇ ಕಲ್ಲು, ಇಲ್ಲ 2 ಕಲ್ಲು ಇರ್ಬೇಕು, ಇಲ್ಲ ಒಂದೇ ಕಲ್ಲು. 3 ಕಲ್ಲು ಜೋಡಿಸಿದ್ರು, 3 ಕಲ್ಲು ಜೋಡಿಸಿದ್ರು. ಶ್ರವಣ ಬೆಳಗೊಳದಲ್ಲಿ ಒಂದು ಏಕಶಿಲಾ ಮೂರ್ತಿ ಇದೆ ಗೊತ್ತಾ? ಅದು ಅಷ್ಟು ಎತ್ತರ ಅದು 56 ಅಡಿ ಇಲ್ಲಿಂದ ಅದು ತನಕ 56 ಅಡಿ ಎತ್ತರದ್ದು ಒಂದೇ ಕಲ್ಲು, ಎಲ್ಲೂ ಮತ್ತೆ ಮತ್ತೆ ಜಾಯಿಂಟ್ ಮಾಡಿಲ್ಲ. ಇಲ್ಲಿ 3 ಕಲ್ಲು ಜಾಯಿಂಟ್ ಮಾಡೋದು, 1 2 3 ಕಲ್ಲುಗಳನ್ನ ಬೀಳದ ಹಾಗೆ ಜಾಯಿಂಟ್ ಮಾಡೋದು. ಅದು ಒಂದು ವಿಶೇಷತೆ. ಧರ್ಮಸ್ಥಳದಲ್ಲೇ ಒಂದಿದೆ 42 ಅಡಿದು, ಅದು ಗೊಮ್ಮಟೇಶ್ವರ ಮೂರ್ತಿ, ಅದು ಎತ್ತರದಿದೆ. ಅದು ಏಕಶಿಲೆ, ಒಂದೇ ಶಿಲೆಯಲ್ಲಾಗಿ. ಅದು ಇತ್ತೀಚೆಗೆ ನಿರ್ಮಾಣ ಮಾಡಿದ್ದು. ಅದು ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡಿದ್ದು 9ನೇ ಶತಮಾನದಲ್ಲಿ, 10ನೇ ಶತಮಾನದಲ್ಲಿ, 1000 ವರ್ಷಗಳ ಹಿಂದೆ. ಎಷ್ಟು ವರ್ಷ ಆಯ್ತು ಅದು ನಿರ್ಮಾಣ ಮಾಡಿ? 1000 ವರ್ಷ ಆಯ್ತು, ಏನು ಆಗಿಲ್ಲ. ಈ ಮಠ ಕಟ್ಟಿ ಹೆಚ್ಚಿಗೆ 500-600 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 600 ವರ್ಷ ಹಳೆಯ ಮಠ. ಇವತ್ತು ಕಟ್ಟಿದ್ದಲ್ಲ, ನಿನ್ನೆ ಕಟ್ಟಿದ್ದಲ್ಲ. ನಾನು ಹುಟ್ಟಿದ್ದಿಲ್ಲ, ನಮ್ಮ ಅಪ್ಪನೂ ಹುಟ್ಟಿದ್ದಿಲ್ಲ, ನಮ್ಮ ಅಜ್ಜನೂ ಹುಟ್ಟಿದ್ದಿಲ್ಲ. ಅದು ಹಿಂದೆ ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂತಹ ಮಠ ಇದೆ ಹಿರೇಕಲ್ಲು. ಬಂದಾಗ ಇದು ವಿಶೇಷವಾಗಿ ತಿಳ್ಕೊಂಡು ಹೋಗ್ಬೇಕು, ಏನಿದೆ, ಏನು ವಿಶೇಷತೆ ಅಂತ. ಓಕೆನಾ? ಅರ್ಥ ಆಯ್ತನಾ? ಮಾಡಿದ ಎಸ್ ಸರ್. ಕಾಪ್